ಓಕೆ. ಬಾ ಜಲಪಾತ ಇವತ್ತು ಇಂಪಾರ್ಟೆಂಟು. ಇದು ಇಂದ ಹಿಡಿದು ಎಲ್ಲ ಎಕ್ಸಾಮ್ಸ್ಗೂ ಬೇಕು. ಸೊ ಇಲ್ಲಿ ಜಲಪಾತದ ಮಹಾತ್ಮಗಳು ಎಲ್ರಿಗೂ ಗೊತ್ತಿದೆ, ಇದೇನು ನೆಸಸರಿ ಇಲ್ಲ. ನೆಕ್ಸ್ಟು ಇದು ಇಂಪಾರ್ಟೆಂಟ್ ಬಂದು ಭಾರತದಲ್ಲಿ ಇರುವಂಥ ಪ್ರಮುಖ ಜಲಪಾತಗಳು ಯಾವ್ಯಾವು ಅಂತ. ಓಕೆನಾ, ಇದು ಇಂಪಾರ್ಟೆಂಟ್ ಇದೆ. ಕುಂಚಿಕಲ್ ಜಲಪಾತ, ಇದು ಭಾರತದಲ್ಲಿ ಅತಿ ಎತ್ತರದ ಜಲಪಾತ. ಕುಂಚಿಕಲ್ ಜಲಪಾತ ಇದು ಯಾವ ಡಿಸ್ಟಿಕಲ್ಲಿ ಬರುತ್ತೆ? ಇದು ಉತ್ತರ ಕನ್ನಡ ಡಿಸ್ಟಿಕಲ್ಲಿ ಬರುತ್ತೆ. ನೆಕ್ಸ್ಟು ಬರೇಹಿಪಾನಿ ಜಲಪಾತ, ಇದು ಒಡಿಸ್ಸಾದಲ್ಲಿದೆ. ಆಯಿತಾ. ನೋಹ್ಲಾ ಲೈಕೈ ಜಲಪಾತ, ಇದು ಮೇಘಾಲಯದಲ್ಲಿದೆ. ಇದು ಅತಿ ಎತ್ತರದ ಧುಮುಕುವ ಮಾದರಿಯ ಜಲಪಾತ. ಓಕೆ, ಇಟ್ ಈಸ್ ಎಕ್ಸಾಂಪಲ್. ಓಕೆ, ಎಕ್ಸಾಂಪಲ್ ಇದು. ಓಕೆನಾ. ನೆಕ್ಸ್ಟು ನೋಹನ್ಸಗೀತಿಯ ಜಲಪಾತ ಅಥವಾ ಮಾಮಾಯ್ ಜಲಪಾತ ಮೇಘಾಲಯದಲ್ಲಿದೆ. ಓಕೆನಾ. ದೆನ್ ದೂದ್ ಸಾಗರ. ಈ ದೂದ್ ಸಾಗರ ಇದೆಯಲ್ಲ, ಇದು ಯಾವ ನದಿಗೆ? ಮಾಂಡವಿ ನದಿಗೆ. ನೆಕ್ಸ್ಟು ವಾಕಿನ್ರೇಮ್ ಜಲಪಾತ, ಮಿನ್ನಟ್ಟಿ ಜಲಪಾತ, ತಲೈಯಾರ್ ಜಲಪಾತ. ಈ ತಮಿಳ್ನಾಡು ಎಲ್ಲ ಬಂದರೆ ತಲೈಯಾರ್ ಅಂತ ಬರುತ್ತೆ. ಆಂಧ್ರಗಳು ಬಂದರೆ ಆಲ್ಮೋಸ್ಟು 0ಇಂದ ಮುಗಿಯುತ್ತೆ. ಸತ್ಯಮಂಗಲಂ, ನೀನಾಸಂ ಅಂತ ಕೊನೆಯಲ್ಲಿ ಅಂತ ಬಂದರೆ ಅದು ಆಲ್ಮೋಸ್ಟು ತೆಲುಗು ಆಗಿರುತ್ತೆ. ಮಲೈ ಅಂತ ಬಂದರೆ ಆಲ್ಮೋಸ್ಟು ತಮಿಳಾಗುತ್ತೆ. ಒಂದು 80% ಅಷ್ಟೇ. 20% ನೇಮ್ ಚೇಂಜಸ್ ಆಗುತ್ತೆ ಎರಡರಲ್ಲೂ. 80% ಮಾತ್ರ ಆಲ್ಮೋಸ್ಟ್ ಅದೇ ಆಗಿರುತ್ತೆ. ದೆನ್ ಓಕೆ, ದೆನ್ ಅದಾದಮೇಲೆ ನೆಕ್ಸ್ಟು ಬರ್ಕನ್ನ ಜಲಪಾತ ಬಂದು ಕರ್ನಾಟಕದಲ್ಲಿದೆ. ವಜ್ರಾಯಿ ಜಲಪಾತ ಇದು ಇಂಪಾರ್ಟೆಂಟ್, ಯಾಕಂದರೆ ಮೊದಲನೇದು ಮತ್ತು ಎರಡನೇದು ನಾವು ಯಾವಾಗಲೂ ತಿಳ್ಕೊಬೇಕು, ಇಂಪಾರ್ಟೆಂಟ್ ಇರುತ್ತೆ. ಯಾಕಂದರೆ ಎಕ್ಸಾಮಲ್ಲಿ ಅವನು ಜಾಸ್ತಿ ಕೇಳೋದು ಮೊದಲನೇದು ಮತ್ತು ಎರಡನೇದನ್ನ ಕೇಳ್ತಾ ಹೋಗ್ತಾನೆ. ಇಲ್ಲಿ ನೋಡಿ, ಇದು ಮೊದಲನೇದಾದರೆ ಇದು ಎರಡನೇದಾಗಿರುತ್ತೆ. ವಜ್ರಾಯಿ ಜಲಪಾತ ಬಂದು ಮಹಾರಾಷ್ಟ್ರದಲ್ಲಿದೆ. ದೆನ್ ನೋಹ್ಲಾ ಲೈಕೈ ಜಲಪಾತ ಬಂದು ಮೇಘಾಲಯದಲ್ಲಿದೆ. ಓಕೆನಾ. ದೆನ್ ಬಂದು ಬರ್ಕನ್ನ ಜಲಪಾತ, ಇದು ಕರ್ನಾಟಕದಲ್ಲಿದೆ. ಇದು ಯಾವ ನದಿಗಿದೆ? ಸೊ ದೆನ್ ಕ್ವಶನ್ಸ್ ಈ ಥರನೂ ಬರ್ಬೋದು. ಈ ಫಾರ್ ಎಕ್ಸಾಂಪಲ್ ಇದೊಂದು ಕಾವೇರಿ ನದಿಗೆ ಕಬಿನಿ, ಹೇಮಾವತಿ, ಈ ಥರ ತುಂಬ ನದಿಗಳು ಬರ್ತಿದೆ. ಇದರಲ್ಲಿ ಯಾವುದೋ ಒಂದು ಫಾಲ್ಸ್ ಆಗ್ಬೋದು. ಓಕೆನಾ. ಇಲ್ಲಿ ಯಾವುದೋ ಒಂದು ಫಾಲ್ಸು ಸೃಷ್ಟಿ ಆಯಿತು ಅಂದ್ಕೊಳ್ಳಿ, ಯಾವುದೋ ಕಬಿನಿ ನದಿಗೆ. ಓಕೆನಾ. ಕಾವೇರಿ ನದಿಯ ಯಾವ ಉಪನದಿಯಲ್ಲಿ ಈ ಫಾಲ್ಸ್ ಕಂಡು ಬರುತ್ತದೆ ಅಂತ ಕೇಳ್ಬೋದು. ಸೊ ನಾವು ಕಬಿನಿ ಅಂತ ಕ್ಲಿಕ್ ಮಾಡೋದನ್ನ ಕಲ್ತಿರಬೇಕು. ನೆಕ್ಸ್ಟ್ ಬಂದು ಜೋಗ್ ಫಾಲ್ಸ್ ಎಲ್ರಿಗೂ ಗೊತ್ತು. ಗೇರುಸೊಪ್ಪ ಫಾಲ್ಸ್ ಅಂತ ಕರಿತೀವಿ ಜೋಗ್ ಫಾಲ್ಸ್ನ. ಇದು ಕರ್ನಾಟಕದಲ್ಲಿದೆ ಅನ್ನೋದು ಗೊತ್ತು. ನೆಕ್ಸ್ಟು ಬಂದು ಕುದುರೆ ಬಾಲ ಥರ ಬೀಳೋವಂಥ ಫಾಲ್ಸ್ ಯಾವುದು ಅಂದರೆ ಕಂಡಾದರ್ ಫಾಲ್ಸ್. ಓಕೆನಾ. ನೆಕ್ಸ್ಟು ವಟ್ಟಂಗ್ ಜಲಪಾತ, ಇದು ಮಿಜೋರಮಲ್ಲಿದೆ. ನೆಕ್ಸ್ಟು ಕುನ್ನೆ ಜಲಪಾತ ಮಹಾರಾಷ್ಟ್ರದಲ್ಲಿದೆ. ಸೂಚಿಪರ್ ಜಲಪಾತ, ತೋಸ್ಪರ್ ಜಲಪಾತ ಕೇರಳ ಮತ್ತು ಮಹಾರಾಷ್ಟ್ರ. ಇದು ರಾಂಗ್ ಇದೆ ಅಂತ ಅಂದ್ಕೋತೀನಿ. ಸೂಚಿಪರ್ ಬಂದು ಕೇರಳದಲ್ಲಿದ್ದರೆ ತೋಸ್ಪರ್ ಬಂದು ಮಹಾರಾಷ್ಟ್ರದಲ್ಲಿರುತ್ತೆ. ಸೊ ಎರಡೂ ಜಾಯ್ನ್ ಆಗೋದಕ್ಕೆ ಸಾಧ್ಯ ಇಲ್ಲ. ಓಕೆ. ಮಾಗೋಡು ಜಲಪಾತ ಬಂದು ಕರ್ನಾಟಕದಲ್ಲಿದೆ. ಜೋರಂಡ ಜಲಪಾತ ಬಂದು ಒಡಿಸ್ಸಾದಲ್ಲಿದೆ. ಇವನ್ನೆಲ್ಲ ಹೇಗೆ ನೆನ್ಪಿಟ್ಕೋಬೇಕು? ಈಗ ನಾವು ಓದಾಯಿತು ಮಾಡಾಯಿತು, ಇವನ್ನೆಲ್ಲ ನೆನ್ಪಿಟ್ಕೋಬೇಕಂದ್ರೆ ನಾವು ಥ್ರೂ ಮ್ಯಾಪ್ಗೆ ಹೋಗಬೇಕು. ಯಾಕಂದರೆ ಮ್ಯಾಪ್ ಇಸ್ ದ ಬೆಸ್ಟ್ ಸಲ್ಯೂಷನ್ನು. ಓಕೆನಾ. ಮ್ಯಾಪಲ್ಲೇ ನಾವು ಮಾಡಬೇಕು. ಅದರಲ್ಲೇ ನಾವು ಮಾಡ್ತಾ ಹೋದರೆ ನಾವು ಕಲಿತಾ ಹೋಗ್ತೀವಿ. ಇದು ನಮ್ಮ ಇಂಡಿಯಾ ಮ್ಯಾಪು.
ದೆನ್ ಇಲ್ಲೇ ಥ್ರೂ ಸ್ಟೇಟ್ ವೈಸ್ ಬರ್ಕೊಡ್ತಾ ಹೋಗಬೇಕು ಫಾಲ್ಸು ಯಾವುದಿದೆ ಅಂತ ಬರ್ತಾ ಹೋದಾಗ ಸೊ ವಿ ವಿಲ್ ಬಿ ಈಸಿ. ಸ್ಟೆಪ್ 1 ಆ ಥರ. ನೆಕ್ಸ್ಟು ಎಲ್ಲನೂ ಓದ್ಕೋಬೇಕಾ ಮ್ಯಾಪಲ್ಲಿ? ಎಲ್ಲನೂ ಓದಿದ್ರೆ ಎಲ್ಲ ನೆನಪಿರುತ್ತಾ? ಇರಲ್ಲ. ನೆಕ್ಸ್ಟ್ ಏನು ಮಾಡಬೇಕು? ವೈಶಿಷ್ಟ್ಯ ಇರಬೇಕು. ವೈಶಿಷ್ಟ್ಯ ಇರೋದನ್ನ ನೋಟ್ ಮಾಡ್ಕೋಬೇಕು. ನೋಡಿ, ಇದು ಇಂಪಾರ್ಟೆಂಟ್ ಆಗುತ್ತೆ ಭಾರತದಲ್ಲಿ. ನೆಕ್ಸ್ಟು ಇದು ಕೂಡ ಇಂಪಾರ್ಟೆಂಟು. ಎತ್ತರದಲ್ಲಿ ಧುಮುಕುವಂಥ ಮಾದರಿ ಜಲಪಾತ ಬಂದು ನೋಕಾಲೈಕೈ ಜಲಪಾತ. ಇದು ಬಂದು ಮೇಘಾಲಯದಲ್ಲಿದೆ. ದೆನ್ ಅದೇ ಥರ ಎರಡನೇ ಅತಿ ಎತ್ತರದ ಧುಮುಕುವಂಥ ಜಲಪಾತ ಬಂದು ವಜ್ರಾಯಿ ಜಲಪಾತ. ಇದು ಮಹಾರಾಷ್ಟ್ರದಲ್ಲಿದೆ. ನೆಕ್ಸ್ಟ್ ಕುದುರೆ ಬಾಲದ ಪ್ರಕಾರ ಬೀಳುತ್ತದೆ. ಇದು ಕಂಡಕರ್ ಜಲಪಾತ. ಓಕೆನಾ? ನೆಕ್ಸ್ಟು ಆದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವುದು ಇದೆ ನೋಡಿ, ರಾಜರಪ್ಪ ಜಲಪಾತ ಅಂತ ಇಲ್ಲಿ ಹೇಳ್ತಿದೆ. ರಾಜರಪ್ಪ ಜಲಪಾತ ಇದು ಹಿಂದೂ ಯಾತ್ರೆ ಕೇಂದ್ರವಾಗಿದೆ. ಪ್ರದೇಶದ ಅತಿ ಎತ್ತರ ಜಲಪಾತ. ನಾವು ಮ್ಯಾಚ್ ದ ಫಾಲೋಯಿಂಗ್ ಕೊಡ್ಬೋದು. ಎಲ್ಲ ಸ್ಟೇಟ್ದು ಹೈಯೆಸ್ಟು ಫಾಲ್ಸ್ಗಳನ್ನ ಕೇಳ್ತಾನೆ. ಒಂದು ಕಡೆ ಕರ್ನಾಟಕ, ನೆಕ್ಸ್ಟು ಮಧ್ಯಪ್ರದೇಶ, ನೆಕ್ಸ್ಟು ಮಹಾರಾಷ್ಟ್ರ, ಮ್ಯಾಚ್ ದ ಫಾಲೋಯಿಂಗ್ ಕೇಳ್ತಾನೆ. ಸೊ ಇಲ್ಲಿ ನಮಗೆ ಒಂದು ಸ್ಟೆಪ್ 1 ಬಂದು ಥ್ರೂ ಮ್ಯಾಪಲ್ಲಿ ಓದಬೇಕು ಅನ್ನೋದು ಗೊತ್ತಾಯಿತು. ಓಕೆನಾ? ಮ್ಯಾಪಲ್ಲಿ ಓದಬೇಕು ಅನ್ನೋದು ಗೊತ್ತಾಯಿತು. ನೆಕ್ಸ್ಟು ವೈಶಿಷ್ಟ್ಯಗಳನ್ನ ಓದ್ಕೋಬೇಕು ಅನ್ನೋದು ಗೊತ್ತಾಯಿತು. ಮ್ಯಾಪು ವೈಶಿಷ್ಟ್ಯ. ಓಕೆನಾ? ಸ್ಪೆಷಲ್ ಫೀಚರು. ಓಕೆನಾ? ಈಗ ಸ್ಪೆಷಲ್ ಫೀಚರಲ್ಲಿ ನಾವು ಡಿವೈಡ್ ಮಾಡಿದ್ರೆ ಲಾಂಗೆಸ್ಟು ಸಿಗೋವಂಥದ್ದು ಅದನ್ನು ನಾವು ನೋಡ್ಕೊತಾ ಹೋಗಬೇಕು. ಓಕೆನಾ? ದೆನ್ ಅದಾದಮೇಲೆ ಈ ಥರ ಬಾಂಡ್ಲ ಇದೆ, ವಟ್ಟಂಗಿದೆ, ಕೌಸಲ್ಲಿ ಇದೆ. ಸೊ ನಾನು ನಿಮಗೆ ಫಸ್ಟು ಪ್ರಿಫರೆನ್ಸ್ ಕೊಡಿ ಅಂತ ಹೇಳೋದು. ಒಂದು ಕರ್ನಾಟಕದ ಕೊಡಿ. ಆಲ್ಮೋಸ್ಟ್ ಕರ್ನಾಟಕದ ಕೇಳ್ತಾರೆ. ರೇರ್ ಕಂಡೀಷನ್ಸಲ್ಲಿ ಹೊರಗಡೆ ಸ್ಟೇಟದನ್ನ ಕೇಳ್ಬೋದು. ದೆನ್ ಆಮೇಲೆ ಇನ್ನೊಂದು ವಿತ್ ಕರೆಂಟ್ ಅಫೇರ್ಸಲ್ಲಿ ಕೇಳ್ತಾ ಹೋಗ್ತೀನಿ. ಕರೆಂಟ್ ಅಫೇರ್ಸಲ್ಲಿ ಯಾವ ಥರ ಅಂದರೆ, ಯಾವುದಾದ್ರೂ ಸ್ಟೇಟ್ದು ಡಿಸ್ಪ್ಯೂಟ್ ಇತ್ತು ಅಂದರೆ ಸಂಬಂಧಪಟ್ಟಂಥ ಅದಕ್ಕೆ ಕೇಳೋಂಥ ಚಾನ್ಸಸ್ ಇದೆ. ಸ್ಟೇಟು ಡಿಸ್ಪ್ಯೂಟ್ ಇದ್ದಾಗ ಮಾತ್ರ. ಓಕೆನಾ? ಓಕೆ. ಇಲ್ಲಿ ಎಷ್ಟು ಜಲಪಾತಗಳಿದೆ? ಅರೌಂಡು 35+ ಇದೆ. ಈಗ ಆಂಧ್ರದ್ದು ಸಿಕ್ತು, ಮಹಾರಾಷ್ಟ್ರದ್ದು ಸಿಕ್ತು, ಕರ್ನಾಟಕದ್ದು ಸಿಕ್ತು. ಇದು ತಲ್ಕೋನ ಜಲಪಾತ ಎಲ್ಲಿದೆ ಅಂತ ಕೇಳ್ತಾನೆ. ಓಕೆನಾ? ಇಷ್ಟು ಇಂಪಾರ್ಟೆಂಟು ಥ್ರೂಔಟ್ ಭಾರತದ ಜಲಪಾತಗಳಲ್ಲಿ. ನೆಕ್ಸ್ಟ್ ಬಂದು ಭಾರತದ ಪ್ರಮುಖ ಜಲಪಾತಗಳು ಬಂದು ಅತ್ತಿರಪಳ್ಳಿ ಜಲಪಾತ. ಇದು ಯಾವ ಜಿಲ್ಲೆಯಲ್ಲಿದೆ ಅವೇನು ಬೇಕಾಗಿಲ್ಲ. ಯಾವ ನದಿ? ಚಾಲಕುಂಡಿ ನದಿ. ಓಕೆನಾ? ಇದು ಕೇರಳದ ಅತಿ ದೊಡ್ಡ ಜಲಪಾತ ಅತ್ತಿರಪಳ್ಳಿ. ನೆಕ್ಸ್ಟು ದುಂದರ್ ಜಲಪಾತ ಬಂದು ನರ್ಮದಾ ನದಿ. ಓಕೆನಾ? ನೆಕ್ಸ್ಟು ಇಲ್ಲಿ ನಾವು ಜಲಪಾತಗಳು ಮತ್ತು ನದಿಗಳು. ಓಕೆನಾ? ಒಂದು ಜಲಪಾತಗಳು ಹೈಯೆಸ್ಟ್ ಇರೋವಂಥದ್ದು ಯಾವುದು? ಯಾವ್ಯಾವ ಸ್ಟೇಟಿಗೆ ಬರುತ್ತೆ? ಮ್ಯಾಚ್ ದ ಫಾಲೋಯಿಂಗ್. ಇನ್ನೊಂದು ಕ್ವಶನ್ ಇದಾಯಿತು, ಒಂದು ಕ್ವಶನ್ ಇದಾಯಿತು. ಎರಡು ಥರ ಫ್ರೇಮ್ ಆಯಿತು. ಓಕೆನಾ? ನೆಕ್ಸ್ಟು ರಾಜರಪ್ಪ ಜಲಪಾತ ಬಂದು ಜಾರ್ಖಂಡಲ್ಲಿದೆ. ಓಕೆನಾ? ಇದು ದಾಮೋದರ್ ನದಿ ಸೇರುತ್ತೆ ಅಂತ ಹೇಳ್ತಿದ್ದಾನೆ. ಓಕೆ. ದೇವಸ್ಥಾನ ಚಿನ್ನಮಸ್ತ. ಇದು ಆಲ್ಮೋಸ್ಟ್ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಬಟ್ ನೋಡೋಣ. ಓಕೆನಾ? ನೆಕ್ಸ್ಟು ಹೊಗೇನಕಲ್ ಜಲಪಾತ ಅಂದರೆ ನಮ್ಮ ಕರ್ನಾಟಕ ಮತ್ತು ತಮಿಳ್ನಾಡಲ್ಲಿ ಎರಡು ಇದೆ ಅಂತ ಗೊತ್ತು. ಹೊಗೇನಕಲ್ ಜಲಪಾತ ಇದು ಸ್ಟಾನ್ಲಿ ಜಲಾಶಯ ಮತ್ತು ಮೆಟ್ಟೂರು ಅಣೆಕಟ್ಟೆಯ ಕೆಳಭಾಗದಲ್ಲಿದೆ. ಇದರ ಕೆಳಭಾಗದಲ್ಲಿ ಎರಡಿದೆ. ಓಕೆನಾ? ಓಕೆ. ಇದು ದಕ್ಷಿಣ ಏಷ್ಯಾದಲ್ಲಿ ಅತ್ಯಂತ ಹಳೆಯದಾಗಿದೆ. ಇಲ್ಲಿನ ಬಂಡೆಗಳು ಇದೊಂದು ಇಂಪಾರ್ಟೆಂಟ್ ಇರುತ್ತೆ, ನೋಟ್ ಮಾಡ್ಕೋಬೇಕು. ಇಲ್ಲಿನ ಬಂಡೆಗಳು ದಕ್ಷಿಣ ಭಾರತದಲ್ಲಿ ಅತ್ಯಂತ ಹಳೆಯದಾಗಿದೆ. ಓಕೆನಾ? ನೆಕ್ಸ್ಟು ಕಾಂಪ್ತಿ ಜಲಪಾತ ಬಂದು ಉತ್ತರ ಕನ್ನಡದಲ್ಲಿದೆ. ಅನ್ಬೇಡ. ಚಿತ್ರಕೂಟ ಜಲಪಾತ. ಓಕೆ.
ಓಕೆ, ಇದು ಇಂಪಾರ್ಟೆಂಟ್ ಯಾಕಂದರೆ ಭಾರತದ ನಯಗರ ಅಂತ ಯಾವ ಫಾಲ್ಸ್ನ ಇಲ್ಲ ಅನ್ವರ್ಥನಾಮ ಬರ್ತು. ಓಕೆ, ಅನ್ವರ್ಥನಾಮ ಬಂದಿದೆ. ಭಾರತದ ನಯಗರ ಅಂತ ಯಾವ ಫಾಲ್ಸ್ನ ಕರಿತೀವಿ ಅಂದರೆ ಚಿತ್ರಕೂಟ ಜಲಪಾತನ ಕರಿತೀವಿ. ಓಕೆನಾ. ದೆನ್ ತೀರ್ಥಂಗಡ ಜಲಪಾತ. ಓಕೆನಾ. ಇದು ಇಂಪಾರ್ಟೆಂಟು. ಯಾಕಂತ ಈಗ ನೋಡಿ, ನಾವು ಜಲಪಾತ ನೋಡ್ತಿದ್ದೀವಲ್ವ, ಜಲಪಾತ ಯಾವ ಒಂದು ನ್ಯಾಷನಲ್ ಫಾರೆಸ್ಟ್ ಮೇಲೆ ಹೋಗ್ತಿದೆ. ಇದು ಕಂಗೇರ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸೇರುತ್ತದೆ ಕೇಳ್ತಾನೆ. ತೀರಗಡ ಜಲಪಾತ ಯಾವ ನ್ಯಾಷನಲ್ ಫಾರೆಸ್ಟ್ನಲ್ಲಿ ಇದೆ ಅಂತ ಕೇಳ್ತಾನೆ. ಡೈರೆಕ್ಟ್ ಕ್ವಶನ್ ಇದೆ, ಬಂದಿದೆ. ಓಕೆನಾ. ಟೆಂಪಲ್ಗಳು ಕೇಳಲ್ಲ, ಬಟ್ ನ್ಯಾಷನಲ್ ಫಾರೆಸ್ಟ್ ಅಂತೂ ಕೇಳ್ತಾನೆ. ಓಕೆನಾ. ನೆಕ್ಸ್ಟು ರಕ್ಕಿಂಕುಂಡ್ ಜಲಪಾತ. ಓಕೆನಾ. ಓಕೆ, ಇದು ಬಂದು ರಕ್ಕಿಂಕುಂಡ್ ಬಂದು ಬಿಹಾರದಲ್ಲಿದೆ. ನೆಕ್ಸ್ಟು ಕಪಿಲಾಧಾರ ಜಲಪಾತ. ಇದು ಕಪಿಲಾಧಾರ ಬಂದು ಎರಡು ನದಿಗಳು ಸೇರಿ ನರ್ಮದಾ ನದಿಗೆ ಕೂಡಿ ಹೋಗುತ್ತೆ ಅಂತ ಹೇಳ್ತಿದ್ದಾನೆ. ನೆಕ್ಸ್ಟು ಕುಂಟ್ರಾಲಂ ಜಲಪಾತ ಮೂಬಿ ಕೇರಳ ಮತ್ತು ತಮಿಳ್ನಾಡು. ಓಕೆ, ಇದು ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಇದು ಬಾರ್ಡರ್ ಶೇರ್ ಆಗ್ತಿದೆ. ಕುಂಟ್ರಾಲಂ ಜಲಪಾತ ಬಂದು ತಮಿಳ್ನಾಡು ಮತ್ತು ಕೇರಳ. ಓಕೆನಾ. ಆಯಿತಾ. ಈ ನೀರಿನ ಔಷಧಿ ಗುಣದಿಂದಾಗಿ ಇದನ್ನು ವೈದ್ಯಕೀಯ ಸ್ಪಾ ಎಂದು ಕರೆಯಲಾಗುತ್ತದೆ. ಇದು ಇಂಪಾರ್ಟೆಂಟ್. ಈ ನೀರಲ್ಲಿ ವೈದ್ಯಕೀಯ ಸ್ಪಾ ಅಂತ ನಾವು ಕನ್ಸಿಡರ್ ಮಾಡ್ತಿದ್ವಿ. ಮೆಡಿಸಿನ್ಸ್ ಕಂಟೆಂಟ್ ಇರೋದ್ರಿಂದ ಇದು ವೈಶಿಷ್ಟ್ಯತೆ ಬತ್ತು, ಅದಕ್ಕಾಗಿ ಇದು ಇಂಪಾರ್ಟೆಂಟು. ಆಯಿತಾ. ಇದು ಕೂಡ ನೋಡಿ, ಇದು ಕಲಕಡ ಮುಂಡತೊರೈ ಅಂತ ಟೈಗರ್ ರಿಸರ್ವಲ್ಲಿ ಬಂದು ಸಿಗ್ತಿದೆ. ಓಕೆ, ಕಲಕಡ ಮುಂಡೈತೊರೈ. ಓಕೆನಾ. ನೆಕ್ಸ್ಟು KOT ಫಾಲ್ಸು. KOT ಫಾಲ್ಸ್ ಬಂದು ಭಾರತದ ಮಧ್ಯಪ್ರದೇಶದ ರೇವಾ ಜಿಲ್ಲೆಯಲ್ಲಿದೆ. ಇದು 24ನೇ ಅತಿ ಎತ್ತರ ಜಲಪಾತ. ಇದೇನು 24ನೇದು ಅಂತ ಯಾವ ಥರನೂ ನಾವು ನೆನ್ಪಿಟ್ಕೊಂಡು ಅಟೆಂಡ್ ಮಾಡೋಕ್ಕಾಗಲ್ಲ ಬಿಡಿ. ಓಕೆ. ತಣ್ಸ್ ನದಿ ಉಪನದಿಯಾಗಿದೆ. ಓಕೆ. ನೆಕ್ಸ್ಟು ಗೌತಮಧಾರ ಜಲಪಾತ ಎಂದು ಕರೆಯುತ್ತಾರೆ. ಓಕೆ. ಗಂಗಾ ನದಿಯ ಅಂಚೆಯಲ್ಲಿ ತನ್ನ ಮುಖ್ಯವಾದ ನದಿ ಹ್ಯಾಂಗಿಂಗ್ ವ್ಯಾಲಿ ಫಾಲ್ಸ್. ನೋಡಿ, ಇದು ಇಂಪಾರ್ಟೆಂಟು. ಏನಕ್ಕೆ ಅಂದರೆ ದೇರ್ ಈಸ್ ಒನ್ ಮೋರ್ ನೇಮ್ ಇಸ್ ದೇರ್. ಇದಕ್ಕೆ ಇನ್ನೊಂದು ನೇಮ್ ಇದೆ, ಹ್ಯಾಂಗಿಂಗ್ ವ್ಯಾಲಿ ಫಾಲ್ಸ್ ಅಂತ. ಓಕೆನಾ. ಜೋನ ಅಥವಾ ಗೌತಮಧಾರ ಜಲಪಾತವನ್ನು ಹ್ಯಾಂಗಿಂಗ್ ವ್ಯಾಲಿ ಫಾಲ್ಸ್ ಅಂತ ನಾವು ಕರಿತೀವಿ. ಇದು ಯಾವ ನದಿಗೆ ಅಂದರೆ ಗಂಗಾ ನದಿಗೆ ಬಂದಿದೆ. ಓಕೆನಾ. ಇದನ್ನು ಅನದರ್ ನೇಮ್ ಇಸ್ ಗೌತಮಧಾರ ಜೋನ್ ಅಂತ ಫಾಲ್ಸ್ ಅಂತ ನಾವು ಕರಿತೀವಿ. ಸೊ ಹ್ಯಾಂಗಿಂಗ್ ವ್ಯಾಲಿ ಫಾಲ್ಸ್ ಅಂತ ಕರಿತೀವಿ. ನೆಕ್ಸ್ಟು ಬಂದು ಚಂಚೈ ಜಲಪಾತ ಬಂದು 130 ಮೀಟರ್ಗಳಿಗಿಂತ ಹೆಚ್ಚು ಎತ್ತರದಲ್ಲಿದೆ. ಓಕೆ. ಇದು ಮಧ್ಯಪ್ರದೇಶದ 2ನೇ ಅತಿ ಎತ್ತರದ ಜಲಪಾತವಾಗಿದೆ. ಭಾರತದ ಅತಿ ಎತ್ತರದ ಏಕಹನಿ ಜಲಪಾತಗಳಲ್ಲಿ ಒಂದಾಗಿದೆ. ಆದರೆ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ಒಂದೇ ಹಂತದ ಪ್ರಭಾವಶಾಲಿಯಾದ ಜಲಪಾತ. ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾವುದು ಈ ಪಾಯಿಂಟ್. ಮಧ್ಯ ಪ್ರದೇಶದಲ್ಲಿ ಅನ್ನೋದಕ್ಕಿಂತ ಅತಿ ಎತ್ತರದ ಏಕಹನಿ ಜಲಪಾತಗಳಲ್ಲಿ ಒಂದಾಗಿದೆ ಚಂಚೈ ಜಲಪಾತ. ಓಕೆನಾ. ನೆಕ್ಸ್ಟ್ ಆದಮೇಲೆ ದುಡ್ಮಾ ಜಲಪಾತ ಇದೊಂದು ಪ್ರಮುಖ ಯಾತ್ರಾ ಸ್ಥಳವಾಗಿದೆ. ಈ ಜಲಪಾತವನ್ನು ಮತ್ಸ್ಯ ತೀರ್ಥ ಎಂದು ಕರೆಯುತ್ತಾರೆ. ಓಕೆ. ಕರ್ನಾಟಕದಲ್ಲೂ ಇದು ಒಂದು ಮತ್ಸ್ಯ ತೀರ್ಥ ಅಂತ ಮಾಡಿದ್ದಾರೆ. ಓಕೆನಾ. ಒಂದು ನದಿಗೆ ಅದು ಇಂಪಾರ್ಟೆಂಟ್ ಆಗುತ್ತೆ. ನಾವು ಕಂಪೇರ್ ಮಾಡ್ತಾ ಓದಬೇಕು. ಅಲ್ಲಿ ಯಾವುದಾದ್ರು ನಾವು ಫಾಲ್ಸ್ನ ತೊಗೊಂಡ್ರೆ ಕರ್ನಾಟಕದಲ್ಲಿ ಏನು ಆಗ್ತಿದೆ ಕಂಪ್ಯಾರಿಸೇಷನಲ್ಲಿ ಓದಬೇಕಾಗುತ್ತೆ. ಓಕೆನಾ. ನೆಕ್ಸ್ಟು ದೂದ್ ಸಾಗರ್ ಬಂದು ಆಲ್ರೆಡಿ ಹೇಳಿದೆ, ಮೊಂಡವಿ ನದಿ ಮೇಲಿದೆ ಅಂತ, ಮಾಂಡವಿ ನದಿ ಮೇಲಿದೆ ಅಂತ. ಓಕೆನಾ. ದೆನ್ ಅದೊಂದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡಿ,
ಮಹಾವೀರ್ ಅಭಯಾರಣ್ಯ ಮತ್ತು ಮೋಲೆಮ್ ರಾಷ್ಟ್ರೀಯ ಉದ್ಯಾನವನ ನ್ಯಾಷನಲ್ ಪಾರ್ಕ್. ಇದು ಇಂಪಾರ್ಟೆಂಟು. ದೂದ್ಸಾಗರ ಭಾರತದ ಅತಿ ಎತ್ತರ ಜಲಪಾತಗಳು ಎಲ್ಲ ಒಂದಾಗಿರುತ್ತೆ ಬಿಡಿ. ನೆಕ್ಸ್ಟ್ ಈ ಜಲಪಾತ ಪಶ್ಚಿಮ ಘಟ್ಟಗಳಿಂದ ಪಂಜಿಮ್ಗೆ ಮೊಡವಿ ನದಿಯ ಪ್ರಯಾಣದ ಅಂತ್ಯವನ್ನು ಸೂಚಿಸುತ್ತದೆ. ಅಲ್ಲಿ ಅದು ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಓಕೆ, ಇದೇನು ತೊಂದರೆ ಇಲ್ಲ. ಇದನ್ನು ಲೋಕಲ್ ನೇಮ್ ಬಂದು ತಂಬಿಡಿ ಸುರ್ಲಾ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಬಂದು ವಜ್ರಾಯಿ ಜಲಪಾತದ ಬಗ್ಗೆ ನೋಡಬೇಕಂದ್ರೆ ಇದು ನಮ್ಮ ವಜ್ರಾಯಿ ಜಲಪಾತ ಬಂದು ಉರ್ಮೋದಿ ನದಿಯಲ್ಲಿ ಕಂಡು ಬರುವಂತಹ ಜಲಪಾತ ಆಗಿದೆ. ಇದು ಮಹಾರಾಷ್ಟ್ರದ ಸರ್ತಾರ ನದಿಯಿಂದ ನೆಸೆಸರಿ ಇಲ್ಲ. ಅತಿ ಎತ್ತರ ಜಲಪಾತಗಳಾಗಿವೆ ಇವೆಲ್ಲ. ಆಲ್ಮೋಸ್ಟ್ ಅತಿ ಎತ್ತರ ಜಲಪಾತ. ಈಗ ನಾವಿಲ್ಲಿ ನೋಡ್ತಾ ಇದ್ದೀವಲ್ಲ, ಇವೆಲ್ಲ ಆಲ್ಮೋಸ್ಟು ಅತಿ ಎತ್ತರ ಜಲಪಾತಗಳೇ ಆಗಿರುತ್ತೆ. ಸಣ್ಣ ಜಲಪಾತಗಳನ್ನ ಯಾವುದೂ ಓದಿಲ್ಲ. ಇಲ್ಲೆಲ್ಲ ಅತಿ ಎತ್ತರ ಜಲಪಾತಗಳೇ ಆಗಿರುತ್ತೆ. ಸೊ ನಾವಿಲ್ಲಿ ಒಂದು ನೋಟ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಈಗ ಇಷ್ಟು ಓದಿದ್ಮೇಲೆ ಒಂದು ನೋಟ್ ಮಾಡ್ಕೋಬೇಕು. ನೋಟ್ ಅಂತ ನೀವು ಮಾಡಿ. ಓಕೆನಾ? ಮೊದಲನೇದು ಲಾರ್ಜೆಸ್ಟು ಎವ್ರಿ ಸ್ಟೇಟದು. ದೆನ್ ನ್ಯಾಷನಲ್ ಪಾರ್ಕು ಹೋಗಿರೋದು. ದೆನ್ ಬಂದು ಅನದರ್ ನೇಮು. ದೆನ್ ಬಂದು ಅದರ ಸ್ಪೆಷಲೈಜೇಷನ್ ಅಂದರೆ ವೈಶಿಷ್ಟ್ಯತೆ. ಸೊ ಇಷ್ಟು 4 ಕಂಪೇರ್ ಮಾಡಿ ನಾವು ಮಾಡಬೇಕಾಗುತ್ತೆ. ಓಕೆನಾ? ನಾವು ಮಾಡಿಕೊಂಡಾಗ ದೆನ್ ಇಂಪ್ಲಿಮೆಂಟೇಷನ್ನು. ಈಗ ಯಾವುದೋ ಸ್ಟೇಟಲ್ಲಿ ಯಾವುದೋ ಒಂದು ಮತ್ಸ್ಯ ಪಾರ್ಕು ಇಂಥ ನದಿಗೆ ಸಂಬಂಧಪಟ್ಟಿದೆ ಅಂದರೆ ನಾವು ಅಂಥ ನದಿ ನಮ್ಮ ಕರ್ನಾಟಕದಲ್ಲಿ ಯಾವುದಿದೆ ಅಂತ ನೋಡಬೇಕು. ನೆಕ್ಸ್ಟು ಬಾರ್ಡರ್ ಹಂಚಿಕೆ ಆಗಿರೋವಂಥದ್ದು. ಓಕೆನಾ? ಅದು ಬಿಟ್ಟರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ನೇನಾದ್ರು ಇದೆಯಾ ನೋಡೋಣ. ಓಕೆ, ಅಷ್ಟೇ. ಇಲ್ಲೆಲ್ಲರೂ ಆಲ್ಮೋಸ್ಟು ಟಾಪ್ ಮೋಸ್ಟು ಇರೋ ಅಂಥದ್ದೇ ಫಾಲ್ಸ್ಗಳು. ಇಷ್ಟು ಬಂದು ನಮ್ಮ ಭಾರತದ ಜಲಪಾತಗಳು ಆಗಿವೆ. ಸೊ ಇದನ್ನು ನಾವು ನೋಟ್ ಮಾಡಿಕೊಂಡು ಮಾಡಬೇಕು. ಒಂದು ಸಲ ಏನು ಮಾಡಿ ಅಂದರೆ ಒಂದು ಸಲ ಯು ಹ್ಯಾವ್ ಟು ರೀಡ್, ಫುಲ್ಲು ರೀಡ್ ಮಾಡಿ. ಓಕೆನಾ? ರೀಡ್ ಆದಮೇಲೆ ಒಂದು ಸಲ ಮ್ಯಾಪಲ್ಲಿ ಬ್ಲೈಂಡ್ಲಿಯಾಗಿ ನಿಮ್ಗೆ ಹೆಂಗೆ ಬರುತ್ತೆ ಆ ಥರ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ಇದರಲ್ಲಿ ವೈಶಿಷ್ಟ್ಯಗಳು ಇಂಪಾರ್ಟೆನ್ಸು. ಓಕೆನಾ? ಅಷ್ಟನ್ನು ನೋಡ್ಕೋಬೇಕು. ಯಾಕಂದರೆ ಎಲ್ಲನೂ ಓದೋದಕ್ಕಾಗಲ್ಲ. ಎಲ್ಲನೂ ಓದಿದ್ರು ಯಾವ್ದು ಕೊಡ್ತಾರಂತ ನಾವು ಗೆಸ್ ಮಾಡೋಕ್ಕಾಗಲ್ಲ. ಸೊ ಪ್ರಿಡಿಕ್ಷನ್ಸ್ ಮೇಲೆ ಹೇಳ್ಬೋದು ಈ ಥರ ಓದ್ಬೋದು ಅಂತ. ಆಲ್ಮೋಸ್ಟು ಪ್ರಿಡಿಕ್ಷನ್ಸಲ್ಲಿ 80% ಓಕೆ, 20% ಯಾರ ಕೈಲೂ ಇದೇ ಬರುತ್ತಂತ ಯಾರ ಕೈಲೂ ಹೇಳೋದಕ್ಕಾಗಲ್ಲ. ಇಷ್ಟು ಭಾರತದ ಜಲಪಾತಗಳ ಬಗ್ಗೆ ಆಗಿತ್ತು. ಓಕೆನಾ? ನೆಕ್ಸ್ಟು ಕರ್ನಾಟಕ ಜಲಪಾತದ ಬಗ್ಗೆ ನೋಡೋಣ ಮುಂದಿನ ಕ್ಲಾಸಲ್ಲಿ. ನೀವು ಫಸ್ಟು ಇದನ್ನು ತುಂಬ ನೋಟ್ ಮಾಡಬೇಕು. ನೋಟ್ ಮಾಡಿದರೆ ಖಂಡಿತ ಆಗುತ್ತೆ. ಯಾವುದಿದು ಓದ್ಕೋಬೇಕಂತ. ಈಗ ಹೊಗೇನಕಲ್ ಫಾಲ್ಸ್ ಹೇಳಿದ್ನಲ್ಲ, ಇದು ವಿಶ್ವದ ಮತ್ತು ದಕ್ಷಿಣ ಏಷ್ಯಾದಲ್ಲಿ ಅತ್ಯಂತ ಹಳೆಯದಾಗಿದೆ ಅಂತ. ಈ ಬಂಡೆಗಳು ಈ ಥರ ಪಾಯಿಂಟ್ಗಳನ್ನ ನೋಟ್ ಮಾಡ್ತಾ ಓದಿ. ಸೊ ಆಗ ನಿಮ್ಗೆ ಇಂಪಾರ್ಟೆನ್ಸ್ ಓದ್ಕೊಂಡು ಹೋಗೋಣ. ಓಕೆನಾ? ಓಕೆ, ಥ್ಯಾಂಕ್ ಯು.